ಬೆಳೆ ಎಲ್ಲ ದೇವ್ರ ದಯೆಯಿಂದ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿದ್ದಕ್ಕೆ ಇನ್ನೂ ಚೆನ್ನಾಗಿದೆ. ಹೋದ ಸತಿ ತೊಂದರೆ ಆಗಿತ್ತು, ಯಾಕೆಂದರೆ ಬರಗಾಲ, ನೀರಿನ ಸಮಸ್ಯೆ ಜಾಸ್ತಿ ಆಗಿತ್ತು, ರೈತರು ನೀರಿಗೆ ಹಾಹಾಕಾರನೂ ಕೂಡ ಜಾಸ್ತಿ ಆಗಿತ್ತು. ಆದರೂ ಕೂಡ ಏನೋ ನಮ್ಮ ಒಂದು ಮ್ಯಾನೇಜ್ಮೆಂಟ್ ಏನು ಕಮಿಟಿ ಇದೆ, ಎಲ್ಲರ ನಮ್ಮ ಶಾಸಕರ ಒಂದು ಸಹಕಾರ ಮಾರ್ಗದರ್ಶನದ ಮೇಲೆ ಒಂದು ಹಂತಕ್ಕೆ ಬಂದು ಬಟ್ ತೊಂದರೆ ಆಯಿತು. ಆದರೆ ಈ ಸತಿ ಈಗ ಡ್ಯಾಮು ಕೂಡ ಫುಲ್ ಆಗ್ತಾ ಇದೆ. ನೀರನ್ನು ಇವತ್ತಿಂದನೇ ಬಿಡಬೇಕು ಅಂತೇಳಿ ನಿರ್ಣಯವನ್ನು ತಗೊಂಡಿದ್ದೀವಿ. ಎಷ್ಟು ಪ್ರಮಾಣ ಬಿಡಬೇಕು ಅಂತೇಳಿ ಇಂಜಿನಿಯರ್ಸಿಗೆ ಹೇಳಿದ್ವಿ. ಆ ಕಡೆ ಏನಾದ್ರು ಮಳೆ ಆದರೆ, ಯಾಕೆಂದರೆ ನೀರಿನ ರಕ್ಷಣೆನೂ ಮಾಡಬೇಕಾಗ್ತದೆ. ಮತ್ತು ಭಾಳ ಮುಖ್ಯವಾಗಿ ನಾವು ಒಂದು ನಿರ್ಧಾರ ಏನು ತೊಗೊಂಡಿದ್ದೀವಿ ಅಂದರೆ, ಟೇಲ್ ಎಂಡರ್ಗೆ ನೀರು ಹೋಗಿಲ್ಲ, ಅದು ಭಾಳ ತಪ್ಪಾಗ್ತದೆ. ಟೇಲ್ ಎಂಡರ್ಗೂ ಕೂಡ ಹೋಗಬೇಕಾಗುತ್ತೆ ಅಂತಕ್ಕಂಥ ನಿರ್ಧಾರ, ಅದನ್ನು ಭಾಳ ಸ್ಟ್ರಿಕ್ಟಾಗಿ ಕೊಟ್ಟಿದ್ದೀವಿ. ಮತ್ತು ಕೆಲವು ಡೆವಲಪ್ಮೆಂಟ್ ವರ್ಕ್ ಆಗಬೇಕು, ಅದಕ್ಕೆಲ್ಲ ರೈತರು ಮತ್ತು ಶಾಸಕರು ಅವರೆಲ್ಲ ಗೈಡೆನ್ಸ್ ಕೊಟ್ಟಿದ್ದಾರೆ. ಈಗ ಅಧ್ಯಕ್ಷರಾಗಿ ಅನುಷ್ ಅವರು ಕೂಡ ಇರೋದ್ರಿಂದ ಅವ್ರ ಅಡಿಗೆ ಬರ್ತದೆ. ಅವರು ಕೂಡ ಅವರ ಅಧ್ಯಕ್ಷತೆಯಲ್ಲಿ ಮತ್ತು ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಒಂದು ನೀರಾವರಿ ಸಚಿವರಾಗಿರೋದ್ರಿಂದ ಅವರು ವಿಶೇಷವಾಗಿ ಒಂದು ದಿವಸ ಇಲ್ಲಿ ಕರೆದು ಈ ಕಡೆ ಭಾಗದ ಎಲ್ಲ ಡ್ಯಾಮಿನ ಸಂರಕ್ಷಣೆ ಮಾಡೋದೊಂದು, ಮತ್ತು ರಿಪೇರ್ಸ್ ಇರ್ಬೋದು, ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು, ಮತ್ತು ಯಾವ ರೀತಿ ಉದ್ದೇಶವನ್ನು ಮಾಡಿದ್ದಾರೆ, ಇಲ್ಲ ಯಾವ್ದಾದ್ರು ನ್ಯೂ ಪ್ರಾಜೆಕ್ಟ್ಸ್ ಏನಾದ್ರು ತೊಗೊಳ್ಬೇಕು ಅಂದರೆ ಹೊಸ ಪ್ರಾಜೆಕ್ಟ್ಸನ್ನು ತೊಗೊಳೋದಕ್ಕೂ ಕೂಡ ಅವರಿಗೆ ಮನವಿ ಮಾಡಬೇಕು, ಅವ್ರನ್ನ ಇಲ್ಲೇ ಕರೆಸಬೇಕು ಅಂತೇಳಿ ಒಂದು ತೀರ್ಮಾನವನ್ನು ತೊಗೊಂಡಿದ್ದೀವಿ. ಅದನ್ನು ಎಲ್ಲ ಶಾಸಕರು ನಾವೆಲ್ಲರೂ ಕೂಡ ಹೇಳಿದಾಗ ನೋಡೋಣ, ಆದಷ್ಟು ಬೇಗ ಒಂದು 10 ದಿವಸದೊಳಗೆ 15 ದಿವಸದ ಒಳಗೇ ಒಂದು ಇಡೀ ದಿವಸ ಅವ್ರು ಬಂದು ನಮ್ಮ ಜೊತೆಗೆ ಚರ್ಚೆ ಮಾಡಿ ಈ ಕಡೆ ಭಾಗದ ನೀರಿನ, ಏಕೆಂದರೆ ತುಂಬ ಜನರಿಗೆ ನಾವು ನೀರು ಕೊಡ್ತೀವಿ, ಶರಾವತಿ ಇದೆ, ಬೇಕಾದಷ್ಟು ಇದ್ದಾವೆ, ಭದ್ರಾ ಇದೆ, ತುಂಗ ಇದೆ, ಇದೆಲ್ಲ ಇರೋದ್ರಿಂದ ಅದನ್ನು ಒಳ್ಳೆ ರೀತಿಯಲ್ಲಿ ನೀರಿನ ಸಂರಕ್ಷಣೆ ಮತ್ತು ಡೆವಲಪ್ಮೆಂಟಿಗೂ ಕೂಡ. ಆಮೇಲೆ ಬೆಳೆ ಪದ್ಧತಿ ಸ್ವಲ್ಪ ಬದಲಾವಣೆ ಆಗ್ಬಿಟ್ಟಿದೆ. ಮುಂಚೆ ಭತ್ತಕ್ಕೆ ಮಾಡಿರ್ತಕ್ಕಂಥದ್ದು ನೀರಿನ ನಿರ್ವಹಣೆ ಆ ಥರ ಮಾಡ್ತಾಯಿದ್ರು. ಈಗ ಅವ್ರಿಗೆ ಹೇಳಿದೆ, ಅವ್ರ ಜೊತೆಗೆ ಕೂತ್ಕೊಂಡು ರೈತರ ಜೊತೆಗೆ ಚರ್ಚೆ ಮಾಡಿ, ಅಡಿಕೆ ಈಗ ಬೆಳೆ ಜಾಸ್ತಿ ಇರೋದ್ರಿಂದ ಅಡಿಕೆ ಬೆಳೆಗೆ ನಮಗೆ ಬೇಸಿಗೆಗಾಲದಲ್ಲಿ ಹೆಚ್ಚು ನೀರಿನ ಅವಶ್ಯಕತೆ ಇರೋದ್ರಿಂದ ಆ ನೀರಿನ ನಿರ್ವಹಣೆಯನ್ನು ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ತಗೊಂಡಿದೆ. ಸ್ವಲ್ಪ ಕೆಲವು ಡ್ಯಾಮೇಜಸ್ಸಲ್ಲಿ ಸೀಪೇಜಸ್ ಜಾಸ್ತಿ ಇದೆ, ಮತ್ತು ಭಾಳ ಸ್ಟ್ರಿಕ್ಟಾಗಿ ಏನು ಇಲ್ಲಿಗಲ್ ಪಂಪ್ ಸೆಟ್ನ ಚಾನಲೆಲ್ಲ ಹಾಕ್ತಕ್ಕಂಥದ್ದು, ಅದು ಮೊನ್ನೆ ಮೀಟಿಂಗಲ್ಲಿ ಎಲ್ಲರ ಶಾಸಕರ ಸಭೆಯಲ್ಲಿ ಅಧ್ಯಕ್ಷತೆ ಮೊನ್ನೆ DCM ಅವರು ತೊಗೊಂಡಿದ್ರು. ಅವ್ರು ಇದ್ರೊಳಗೆ ಹೇಳಿದ್ದಾರೆ, ಯಾರು ಇಲ್ಲಿಗಲ್ ಆಗಿ ಚಾನಲಿಗೆ ನೀರಿನ ಡೈರೆಕ್ಟಾಗಿ ಅವ್ರು ತೊಗೊಳ್ತಕ್ಕಂಥದ್ದು ಇಲ್ಲಿಗಲ್ ಆಗಿ ಏನಿದೆ ಅದನ್ನು ನಿಲ್ಲಿಸಬೇಕು ಅಂತ ಒಂದು ಕಾನೂನು ಮಾಡ್ತಾಯಿದೆ. ಅದು ಸ್ಟ್ರಿಕ್ಟಾಗಿ DC ಅವರಿಗೆ, ಅವರವರ ಜಿಲ್ಲೆಯ DC ಅವರಿಗೆ ಅದನ್ನು ಮೇಲು ಉಸ್ತುವಾರಿಯನ್ನು ನೋಡಿಕೊಂಡು ಯಾವುದೇ ಥರದ ನೀರು ಪೋಲ್ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ಮಾಡಬೇಕಂತ ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ಏನು ಎಲ್ಲರೂ ಅರ್ಥ ಮಾಡಿಕೊಂಡ್ರು, ನೀರೆಲ್ಲ ಚೆನ್ನಾಗಿರೋದ್ರಿಂದ ಒಳ್ಳೆ ರೀತಿಯಲ್ಲಿ ಏನು ತೊಂದರೆ ಇಲ್ಲ, ಏನು ಬರಲ್ಲ. ಅದು ಕೂಡ ಚರ್ಚೆ ಆಯಿತು. ಅದೇ ಇಂಥ ಯೋಜನೆಗಳು ಇವನ್ನೆಲ್ಲ ಏನಂದರೆ 2 ಪಂಪ್ ಸೆಟ್ ಆಗಿದೆ, ಇನ್ನೊಂದು ಏನೋ ಒಂದು ಆಗಬೇಕು ಅಂತೇಳಿ ಏನೋ ಕೆಲವೆಲ್ಲ ಚರ್ಚೆ ಮಾಡಿ ಈಗ ಅದನ್ನು ಮುಂದಿನ ಭಾಗದಲ್ಲಿ ತಗೊಳ್ತೀವಿ. ಮತ್ತು ಬೇರೆ ಬೇರೆ ಏನೋ ನಾನು ಯೋಚನೆ ಮಾಡಿದ್ದೀನಿ, ನೋಡೋಣ, ಅದು ಮುಂದೆ ಅನುಷ್ಠಾನ ಆಗೋಕ್ಕೆ ಕೋಟ್ಯಾಂತರ ರೂಪಾಯಿ ಬೇಕಾಗ್ತದೆ. ಅದು ನೀರಿನ ಒಂದು ವ್ಯವಸ್ಥೆಗೆ ಸಹಕಾರ ಆಗೋದ್ರಿಂದ ಅದನ್ನು ಮುಂದಿನ ದಿನಗಳಲ್ಲಿ ನಾವು ಬ್ರೀಫ್ ಅನುದಾನನ ಮಾನ್ಯ ಉಪಮುಖ್ಯಮಂತ್ರಿಗಳು, ನಾವು ನಿಜವಾಗ್ಲೂ ಅವ್ರಿಗೆ ಧನ್ಯವಾದಗಳು ಹೇಳ್ತೀವಿ. ಕರೆಕ್ಟಾಗಿ ಒಂದು ವಾರದ ಹಿಂದೆ, ಇವತ್ತಿಗೆ ಒಂದು 7-8-6 ದಿವಸದ ಹಿಂದೆ ಎಲ್ಲ ಶಾಸಕರ ಮುಂದೆ ಈ KNNನಿಂದ ಕರ್ನಾಟಕ ನೀರಾವರಿ ನಿಗಮ ಲಿಮಿಟೆಡ್ ಏನಿದೆ ಅದರಿಂದ ಈಗ ದೇವಸ್ಥಾನಕ್ಕೆ, ಸಮುದಾಯ ಭವನಕ್ಕೆಲ್ಲ ನೀರು ಕೊಡೋರು, ಅವರು ಅದೊಂದು ಯೋಜನೆ ಇತ್ತು. ಅದನ್ನು ಸದ್ಯಕ್ಕೆ ಕಮ್ಮಿ ಪ್ರಮಾಣ ಮಾಡಿ ನೀರಾವರಿಗೆ ಹೆಚ್ಚನ್ನು ಕೊಡಬೇಕಂತೇಳಿ ಮಾನ್ಯ ಸಚಿವರು ಹೇಳಿರೋದ್ರಿಂದ, ಉಪಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನನಗನ್ಸುತ್ತೆ ಇನ್ಮೇಲೆ ಸ್ವಲ್ಪ ದುಡ್ಡು ಬಿಡುಗಡೆ ಅವಶ್ಯಕತೆ ಇರೋದ್ರಿಂದ ಅವ್ರು ಮಾಡಬೇಕಾಗ್ತದೆ, ಮಾಡ್ತಾರೆ. ಅದಕ್ಕೋಸ್ಕರನೇ ಅವ್ರು ಕರೀತಾ ಇರೋದು, ಮತ್ತು ಹೊಸ ಯೋಜನೆಗಳನ್ನು ತಗೊಳ್ಬೇಕಾಗ್ತದೆ. ಇಲ್ಲ, ಆಸ್ ಇಟ್ ಈಸು ಟೇಲ್ ಎಂಡಿಗೆ ರೀಚ್ ಆಗಬೇಕು ಒಂದು. ಆಮೇಲೆ ಇಲ್ಲೊಂದು ಪ್ರಾಕ್ಟೀಸ್ ಇದೆ, 120 ದಿವಸ ಅದು ಯೂಶಲಿ ನಾನ್ ಸ್ಟಾಪ್ ಬಿಡಬೇಕಂತ ಹೇಳಿ. ಬೈ ಚಾನ್ಸ್ ಏನಾದ್ರು ನೀರಿನ ಪ್ರಮಾಣ ಜಾಸ್ತಿ ಆಗಿ ಅದನ್ನೇನಾದ್ರು ಕಮ್ಮಿ ಮಾಡಬೇಕಂದ್ರೆ ಅಧಿಕಾರಿ ವರ್ಗದವ್ರಿಗೆ ಅವ್ರಿಗೆ ಹೇಳಿದ್ದೀವಿ, ಕಮ್ಮಿ ಮಾಡ್ಕೊಳ್ಳಿ, ಟೇಲ್ ಎಂಡರಿಗೆ ನೀರು ಹೋಗೋ ಉದ್ದೇಶ ಇಟ್ಕೊಂಡು ನೀವು ಕಮ್ಮಿ ಪ್ರಮಾಣ ಮಾಡೋದು. ಯಾಕೆಂದರೆ ಏನಾಗುತ್ತೆ, ಮಾಡಿ ವೇಸ್ಟ್ ಆಗಿಬಿಟ್ಟು ಮಾಡೋದು. ಅಲ್ಲಿಗೆ ಹೋಗಿ ಡ್ಯಾಮಿಗೆ ಹೋಗ್ಬಿಟ್ರೆ ಮತ್ತೆ ನಾಳೆ ದಿವಸ ನಮಗೆ ಇಲ್ಲಿ ಶಾರ್ಟೇಜ್ ಬಂದ್ಬಿಡುತ್ತೆ. ಇಲ್ಲಿ ಎಷ್ಟಿದೆ, ಮುಂದೆ ಎಷ್ಟು ಮಳೆ ಆಗ್ಬೋದು, ಇನ್ನೂ ಎಷ್ಟು ಬರ್ಬೋದು ಅಂತೇಳಿ ಬಾಳಿಕೆ ಫುಲ್ ಬರಬೇಕಲ್ಲ. ಹೋದ ಸತಿಗೆಲ್ಲ ನಿರಂತರವಾಗಿ ನೀರನ್ನು ಹರಿಸ್ತಾರೆ. ಪ್ರಮಾಣ ಆ ಮಳೆ ಏನು ಅನುಗುಣವಾಗಿ ಅದನ್ನ ತೀರ್ಮಾನವನ್ನು ಇಲಾಖೆಯ ತಜ್ಞರು ಅವ್ರು ಮಾಡ್ತಾರೆ.
ಭದ್ರಾ ಜಲಾಶಯ ನೀರಿಸಬೇಕಾದ್ರೆ ಸಾಕಷ್ಟು ಮುಂಜಾಗ್ರತೆ ತಗೊಳ್ಳಿಲ್ಲ ಅಂದ್ರೆ ಭದ್ರಾವತಿ ಅರ್ಧ ಮುಳುಗ್ತದೆ. ಅದನ್ನ ಬಹಳ ಹುಷಾರ ಗಂಡಿ ಕೇಂದ್ರದಾಗ್ಲಿ ಈಗ ಕವಲ್ಗುಂಡಿ ಅದೆಲ್ಲದೂ ಕೂಡ ಹೇಳಿದ್ದಾರೆ ಅವರು. ಅವರ ಕಾಳಜಿನ ಅಲ್ಲಿರ್ತಕ್ಕಂಥ ಸಾಮಾನ್ಯ ಜನರಿಗೆ, ರೈತರಿಗೆ, ಅವ್ರಿಗೂ ಕೂಡ ತೊಂದರೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಯಾಕೆ ರೀತಿ ಮಾಡಬೇಕಂತ ಸಂಪೂರ್ಣವಾಗಿ ಆ ಡೈರೆಕ್ಷನ್ಸ್ನ ನಮ್ಮ ಸಭೆ ಇವತ್ತು ಅಧಿಕಾರಿಗಳಿಗೆ ಕೊಟ್ಟಿದೆ. ಅದನ್ನು ಅದೇ ರೀತಿ ಮಾಡ್ತಾರೆ. ಇವತ್ತು ಸಾಯಂಕಾಲದಿಂದನೇ ನೀರು ಬಿಡಬೇಕು ಅಂತ ಹೇಳಿ ನೋಡಿಕೊಂಡು ಬಿಡಬೇಕು ಅಂತೇಳಿ ತೀರ್ಮಾನ ಆಗಿದೆ, ಮಾಡ್ತಾರೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.